ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕ ನಮಸ್ಕಾರ. ಇಂದಿನ ನಂದಗೋಕುಲ ಧಾರಾವಾಹಿಯ ಸಂಚಿಕೆ ಭಾವನೆ, ಸಸ್ಪೆನ್ಸ್ ಮತ್ತು ಕುತೂಹಲದಿಂದ ತುಂಬಿರುತ್ತದೆ. ಒಂದು ಕಡೆ ನಿರಪರಾಧಿಯಾದ ವಲ್ಲಭ ಜೈಲಿನಲ್ಲಿ ಅನುಭವಿಸುತ್ತಿರುವ ನೋವು, ಮತ್ತೊಂದು ಕಡೆ ಅವನನ್ನು ಶಾಶ್ವತವಾಗಿ ಅಪರಾಧಿ ಎಂದು ಸಾಬೀತುಪಡಿಸಲು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ನಡೆಸುತ್ತಿರುವ ಕುತಂತ್ರ. ಈ ಎಲ್ಲವೂ ನೋಡಿದರೆ ಮುಂದೇನಾಗಬಹುದು ಎಂಬ ಕುತೂಹಲ ಪ್ರತಿಕ್ಷಣವೂ ಹೆಚ್ಚಾಗುತ್ತದೆ. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯಲಿದೆ ಎಂಬುದನ್ನು ವಿವರವಾಗಿ ನೋಡೋಣ. ಸಂಚಿಕೆಯ ಆರಂಭದಲ್ಲಿ ಸೂರ್ಯಕಾಂತ್ ತನ್ನ ಪತ್ನಿ ಕಳಾಲ ಮೇಲೆ ಕೋಪದ ಜ್ವಾಲೆಯಿಂದ ಸಿಡಿಯುತ್ತಾನೆ. ಅಮ್ಮು ಬಂದು ಎಲ್ಲರ ಮುಂದೆ ನನ್ನನ್ನು ಪ್ರಶ್ನಿಸಿದ ರೀತಿ ಅವನ ಅಹಂಕಾರಕ್ಕೆ ದೊಡ್ಡ ಪೆಟ್ಟಾಗಿರುತ್ತದೆ. ಅವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ನೀನೇನಾದರೂ ಅವಳಿಗೆ ಹೇಳಿಕೊಟ್ಟೆಯಾ? ನಮ್ಮ ಮನೆಯವರ ಎದುರು ನನಗೆ ಪ್ರಶ್ನೆ ಮಾಡುವಷ್ಟು ಅವಳಿಗೆ ಅಧಿಕಾರ ಯಾರು ಕೊಟ್ಟರು ಎಂದು ಕೋಪದಿಂದ ಕೇಳುತ್ತಾನೆ. ಕಳಾ ಯಾವುದೇ ಉತ್ತರ ನೀಡದೆ ಮೌನವಾಗಿ ನಿಂತಿರುತ್ತಾಳೆ. ಆದರೆ ಸೂರ್ಯಕಾಂತನ ಕೋಪ ಮಾತ್ರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗಿರುತ್ತದೆ. ಅದೇ ಸಮಯದಲ್ಲಿ ಮನೆಗೆ ಚಂದ್ರಕಾಂತ್ ಆತುರದಿಂದ ಬರುತ್ತಾನೆ. ಅಣ್ಣ, ಸ್ಟೇಷನಲ್ಲಿ ದೊಡ್ಡ ಬೆಳವಣಿಗೆ ನಡೆದಿದೆ ಎಂದು ಹೇಳುತ್ತಿದ್ದಂತೆಯೇ ಮನೆಯವರೆಲ್ಲ ಬೆಚ್ಚಿ ಬೀಳುತ್ತಾರೆ. ಸೂರ್ಯಕಾಂತ್ ಮನೆಯವರ ಕಡೆ ತಿರುಗಿ ನೋಡುತ್ತಿದ್ದಂತೆಯೇ ಎಲ್ಲರೂ ಒಳಗೆ ಹೋಗುತ್ತಾರೆ. ನಂತರ ಚಂದ್ರಕಾಂತ್ ನಿಧಾನವಾಗಿ ತನ್ನ ಯೋಜನೆಯನ್ನು ಹೇಳಲು ಆರಂಭಿಸುತ್ತಾನೆ. ಅಣ್ಣ, ನಮಗೆ ಗೊತ್ತಿರುವ SI ಈಗ ನಮ್ಮ ಪರವಾಗಿದ್ದಾರೆ. ವಲ್ಲಭ ಜೈಲಿನಿಂದ ಹೊರಗೆ ಬರಬೇಕಾದರೆ ಕಿಡ್ನ್ಯಾಪ್ ಆಗಿರುವ ನಂದಿನಿ ಜೀವಂತವಾಗಿ ಬಂದು ಹೇಳಿಕೆ ಕೊಡಬೇಕು. ಇಲ್ಲದಿದ್ದರೆ ಕಾನೂನಿನ ದೃಷ್ಟಿಯಲ್ಲಿ ವಲ್ಲಭನೇ ಅಪರಾಧಿ. ಈ ಕೇಸನ್ನು ಅವನನ್ನು ಸಂಪೂರ್ಣವಾಗಿ ಸಿಕ್ಕಿ ಹಾಕಿಸುತ್ತೇನೆ. ಅವನು ಜೈಲಿನಿಂದ ಹೊರಬರಬಾರದು. ಅವನ ತಂದೆ ನಂದ ಜೀವನ ಪೂರ್ತಿ ತಲೆ ತಗ್ಗಿಸಿಕೊಂಡೇ ಬದುಕಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಸೂರ್ಯಕಾಂತ್ ನಗುತ್ತಾ, ಅವನ ತಂದೆ ತಾಯಿಯ ಪ್ರೀತಿ ಬೆಲೆ ಕೊಡದೆ ಅಮ್ಮು ಹಿಂದೆ ಓಡಿದ ಫಲವೇ ಇದು. ಈಗ ಆ ಮನೆಯವರು ಜೀವನ ಪೂರ್ತಿ ಕಣ್ಣೀರು ಹಾಕಲಿ ಎಂದು ವಿಷ ಕಾರುತ್ತಾನೆ. ಆಗ ಚಂದ್ರಕಾಂತ್, ಮೊದಲು ಅಮ್ಮು ತುಂಬ ಧೈರ್ಯದಿಂದ ಮಾತನಾಡುತ್ತಿದ್ದಾಳಲ್ಲ, ಆ ಬಾಯಿಗೆ ಬೀಗ ಹಾಕಿಸುವ ದಿನ ದೂರವಿಲ್ಲ ಎಂದು ಹೇಳಿ ಇಬ್ಬರು ಕೆಟ್ಟ ನಗುವಿನಲ್ಲಿ ಮುಳುಗುತ್ತಾರೆ. ಈ ದೃಶ್ಯವನ್ನು ನೋಡಿದರೆ ಅವರ ಮನಸ್ಸಿನಲ್ಲಿ ಎಷ್ಟೊಂದು ದ್ವೇಷ ತುಂಬಿಕೊಂಡಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಇನ್ನೊಂದು ಕಡೆ ಅಮ್ಮು ವಲ್ಲಭನಿಗಾಗಿ ಪ್ರೀತಿಯಿಂದ ಊಟ ಮಾಡಿಕೊಂಡು ಜೈಲಿಗೆ ಬರುತ್ತಾಳೆ. ಬೆಳಗ್ಗಿನಿಂದ ಏನೂ ತಿನ್ನದ ವಲ್ಲಭನ ಬಗ್ಗೆ ಅವಳ ಮನಸ್ಸು ನೋವಿನಿಂದ ತುಂಬಿರುತ್ತದೆ. ಇದೇ ಸಮಯದಲ್ಲಿ ಮಾಧವ ಮತ್ತು ಕೇಶವ ನಂದಿನಿಯನ್ನು ವಲ್ಲಭ ಇಳಿಸಿ ಹೋದ ಸ್ಥಳಕ್ಕೆ ಹೋಗುತ್ತಾರೆ. ಇಲ್ಲಿಯಾದರೂ ಯಾವುದಾದರೂ ಸುಳಿವು ಸಿಗಬಹುದಾ? ನಿಜವಾಗಿ ನಂದಿನಿಯನ್ನು ಯಾರು ಕಿಡ್ನಾಪ್ ಮಾಡಿದರು ಎಂಬ ಪ್ರಶ್ನೆ ಅವರ ಮನಸ್ಸನ್ನು ಕಾಡುತ್ತಿರುತ್ತದೆ. ರಸ್ತೆಯ ಪ್ರತಿಯೊಂದು ಮೂಲೆಯನ್ನು ಪರಿಶೀಲಿಸುತ್ತಾ, ಸುತ್ತಮುತ್ತಲಿನ ಜನರನ್ನು ಕೇಳುತ್ತಾ, ಯಾವುದಾದರೂ ಒಂದು ಸಣ್ಣ ಸುಳಿವು ಸಿಕ್ಕರೂ ಸಾಕು ಎಂಬ ಆಶಯದಿಂದ ಹುಡುಕಾಟ ಮುಂದುವರಿಸುತ್ತಾರೆ. ತಮ್ಮನಾದ ವಲ್ಲಭ ನಿರಪರಾಧಿ ಎಂಬುದನ್ನು ಸಾಬೀತುಪಡಿಸುವ ಜವಾಬ್ದಾರಿ ಈಗ ಅವರಿಬ್ಬರ ಹೆಗಲ ಮೇಲಿರುತ್ತದೆ. ಇತ್ತ ಜೈಲಿನಲ್ಲಿ ಅಮ್ಮು ವಲ್ಲಭನನ್ನು ನೋಡಿದ ಕ್ಷಣವೇ ಅವಳ ಕಣ್ಣಲ್ಲಿ ನೀರು ತುಂಬುತ್ತದೆ. ದೇಹವೆಲ್ಲ ಗಾಯಗಳಿಂದ ತುಂಬಿದ್ದು ಎದ್ದು ಕೂರಲೂ ಕೂಡ ಆಗದ ಸ್ಥಿತಿಯಲ್ಲಿ ವಲ್ಲಭ ಮಲಗಿರುತ್ತಾನೆ. ಅವನನ್ನು ಆ ಸ್ಥಿತಿಯಲ್ಲಿ ನೋಡಿದ ಅಮ್ಮು ಮನಸ್ಸು ಮುರಿದು ಹೋಗುತ್ತದೆ. ವಲ್ಲಭ, ನಿನಗೆ ಇಷ್ಟು ಹೊಡೆದರಾ? ನೀನು ಯಾವ ತಪ್ಪೂ ಮಾಡಿಲ್ಲ ಅಲ್ವಾ? ಹಾಗಿದ್ದರೂ ಏಕೆ ಹೀಗೆ ಮಾಡಿದ್ದಾರೆ ಎಂದು ಅಳುತ್ತಾ ಕೇಳುತ್ತಾಳೆ. ಆದರೆ ತನ್ನ ನೋವನ್ನು ಮರೆಮಾಚಿದ ವಲ್ಲಭ, ನೀನು ಇಷ್ಟು ದೂರ ಏಕೆ ಬಂದೆ? ಈ ಸಮಯದಲ್ಲಿ ಬರಬೇಕಿತ್ತ ಎಂದು ಕೇಳುತ್ತಾನೆ. ಅದಕ್ಕೆ ಅಮ್ಮು, ಬೆಳಿಗ್ಗಿನಿಂದ ನೀನು ಏನೂ ತಿಂದಿಲ್ಲ, ಅದಕ್ಕಾಗಿ ನಿನಗಾಗಿ ಊಟ ತಂದಿದ್ದೇನೆ ಎಂದು ಹೇಳುತ್ತಾಳೆ. ಕಣ್ಣೀರಿನ ನಡುವೆ ಅವಳಿಗೆ ಊಟ ಮಾಡಿಸುತ್ತಾಳೆ. ಆ ದೃಶ್ಯ ನಿಜಕ್ಕೂ ವೀಕ್ಷಕರ ಕಣ್ಣಲ್ಲೂ ನೀರು ತರಿಸುವಷ್ಟು ಭಾವನಾತ್ಮಕವಾಗಿರುತ್ತದೆ. ಆಗ ವಲ್ಲಭ ತುಂಬ ನೋವಿನ ನಡುವೆಯೂ, ಅಮ್ಮು, ನೀನು ಅಳಬೇಡ, ನನಗೆ ಏನೂ ಆಗಿಲ್ಲ. ಒಂದು ಮಾತು ಕೇಳು, ಮನೆಗೆ ಹೋಗಿ ಅಮ್ಮನಿಗೆ ಪೊಲೀಸರು ನನ್ನನ್ನು ಹೊಡೆದ ವಿಷಯ ಹೇಳಬೇಡ. ಆ ವಿಷಯ ತಿಳಿದರೆ ಅಮ್ಮನ ಹೃದಯ ಒಡೆದು ಹೋಗುತ್ತದೆ ಎಂದು ಹೇಳುತ್ತಾನೆ. ತನ್ನ ನೋವಿಗಿಂತ ತಾಯಿಯ ನೋವನ್ನು ಹೆಚ್ಚು ಯೋಚಿಸುವ ವಲ್ಲಭನ ಒಳ್ಳೆಯ ಮನಸ್ಸು ಇಲ್ಲಿ ಮತ್ತೊಮ್ಮೆ ಎಲ್ಲರ ಮನಸ್ಸು ಗೆಲ್ಲುತ್ತದೆ. ಇನ್ನೊಂದು ಕಡೆ ರಸ್ತೆಯಲ್ಲಿ ಹುಡುಕಾಟ ನಡೆಸುತ್ತಿದ್ದ ಮಾಧವನಿಗೆ ಏಕಾಏಕಿ ಒಂದು ಜುಮ್ಕಿ ಮತ್ತು ಒಂದು ಚಪ್ಪಲಿ ಕಾಣಿಸುತ್ತದೆ.
ತಕ್ಷಣ ಕೇಶವನನ್ನು ಕರೆದು, ಇದನ್ನು ನೋಡು, ಇದು ನಂದಿನಿಯದ್ದೇ ಇರಬಹುದಾ ಎಂದು ಕೇಳುತ್ತಾನೆ. ಇಬ್ಬರೂ ಆ ವಸ್ತುವನ್ನು ಎಚ್ಚರಿಕೆಯಿಂದ ಪರಿಶೀಲಿಸುತ್ತಾರೆ. ಇಲ್ಲೇ ಯಾವುದೋ ಹೋರಾಟ ನಡೆದಿರಬೇಕು. ಇಲ್ಲಿಂದಲೇ ಯಾರೋ ನಂದಿನಿಯನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿರಬಹುದು ಎಂದು ಊಹಿಸುತ್ತಾರೆ. ಆಗ ಮಾಧವನ ಕಣ್ಣಿಗೆ ರಸ್ತೆಯ ಬದಿಯ ಅಂಗಡಿಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮರಾ ಕಾಣಿಸುತ್ತದೆ. ತಕ್ಷಣ ಅಲ್ಲಿದ್ದ ನಂಬರ್ಗೆ ಕರೆ ಮಾಡುತ್ತಾನೆ. ಆದರೆ ಅಂಗಡಿಯ ಮಾಲೀಕರು ಕರೆ ಸ್ವೀಕರಿಸುವುದಿಲ್ಲ. ಈಗ ಏನೂ ಮಾಡಲು ಆಗುವುದಿಲ್ಲ. ಬೆಳಿಗ್ಗೆ ಅಂಗಡಿ ತೆರೆದ ನಂತರ CCTV ದೃಶ್ಯ ನೋಡೋಣ, ಅದರಲ್ಲಿ ಖಂಡಿತವಾಗಿಯೂ ಏನಾದರೂ ಸತ್ಯ ಸಿಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಬೆಳಿಗ್ಗೆ ನಂದಿನಿಯ ತಂದೆ ಪೊಲೀಸ್ ಠಾಣೆಗೆ ಬರುತ್ತಾರೆ. ನನ್ನ ಮಗಳ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಎಂದು ಆತಂಕದಿಂದ ಕೇಳುತ್ತಾರೆ. ಅದೇ ಸಮಯದಲ್ಲಿ ಅಮ್ಮು, ನಂದ ವಕೀಲರು ಠಾಣೆಗೆ ಆಗಮಿಸುತ್ತಾರೆ. ಅಲ್ಲಿ ಅಮ್ಮು ತುಂಬ ಧೈರ್ಯವಾಗಿ, ನನ್ನನ್ನು ವಲ್ಲಭ ಹೆದರಿಸಿ ಮದುವೆಯಾಗಿಲ್ಲ, ನಾವು ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾದವರು, ವಲ್ಲಭ ಯಾರಿಗೂ ಅನ್ಯಾಯ ಮಾಡುವ ವ್ಯಕ್ತಿಯಲ್ಲ ಎಂದು ಸ್ಪಷ್ಟವಾಗಿ ಹೇಳಿಕೆ ನೀಡುತ್ತಾಳೆ. ಅವಳ ಆ ಮಾತು ಕೇಳಿ ಅಲ್ಲಿದ್ದ ಕೆಲವರು ಆಶ್ಚರ್ಯದಿಂದ ನೋಡುತ್ತಾರೆ. ಇನ್ನೊಂದು ಕಡೆ ಮಾಧವ, ಕೇಶವ ಮತ್ತು ಮೀನಾ ಅಂಗಡಿ ತೆರೆಯುವವರೆಗೆ ಕಾಯುತ್ತಿರುತ್ತಾರೆ. ಅಂಗಡಿ ಮಾಲೀಕರು ಬಂದ ಕೂಡಲೇ CCTV ದೃಶ್ಯ ಬೇಕೆಂದು ಕೇಳುತ್ತಾರೆ. ಮೊದಲಿಗೆ ಅವರು ನಿರಾಕರಿಸುತ್ತಾರೆ. ಕೂಗುವವರಿಗೆ, ಬರುವವರಿಗೆ ಹೀಗೆಲ್ಲ ಫೂಟೇಜ್ ತೋರಿಸಲು ಆಗುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಪರಿಸ್ಥಿತಿಯ ಗಂಭೀರತೆಯನ್ನು ವಿವರಿಸಿದ ನಂತರ ಕೊನೆಗೆ ಅವರು ಒಪ್ಪಿಕೊಂಡು CCTV ದೃಶ್ಯ ತೋರಿಸಲು ಸಮ್ಮತಿಸುತ್ತಾರೆ. ಅದೇ ಸಮಯದಲ್ಲಿ ಪೊಲೀಸ್ ಠಾಣೆಗೆ SI ಬರುತ್ತಾರೆ. ನಂದ ಅವರನ್ನು ನೋಡಿ, ನಿಮ್ಮ ಮಗ ಒಳ್ಳೆಯವನು ಅಂತೀರಾ? ಹಾಗಿದ್ದರೆ ಅವನು ಕಿಡ್ನ್ಯಾಪ್ ಮಾಡಿಲ್ಲ ಅನ್ನೋದಕ್ಕೆ ನಿಮ್ಮ ಬಳಿ ಯಾವ ಸಾಕ್ಷಿ ಇದೆ ಎಂದು ಕಠಿಣವಾಗಿ ಪ್ರಶ್ನಿಸುತ್ತಾರೆ. ನಂದ ಕೈ ಮುಗಿದು, ದಯವಿಟ್ಟು ಇನ್ನು ಸ್ವಲ್ಪ ಸಮಯ ಕೊಡಿ ಸರ್, ನನ್ನ ಇಬ್ಬರು ಮಕ್ಕಳು ಸಾಕ್ಷಿ ಹುಡುಕುತ್ತಿದ್ದಾರೆ ಎಂದು ಬೇಡಿಕೊಳ್ಳುತ್ತಾರೆ. ಅದಕ್ಕೆ SI, ಸರಿ, ನಿಮಗೆ ಕೇವಲ ಅರ್ಧ ಗಂಟೆ ಸಮಯ, ಆ ಸಮಯದೊಳಗೆ ಸಾಕ್ಷಿ ಕೊಡಬೇಕು, ಇಲ್ಲದಿದ್ದರೆ ನಾನು ಕಾನೂನು ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡುತ್ತಾರೆ. ಇತ್ತ ಅಂಗಡಿಯಲ್ಲಿ CCTV ದೃಶ್ಯ ನೋಡುತ್ತಿದ್ದ ಮಾಧವ, ಕೇಶವ ಮತ್ತು ಮೀನಾಗೆ ದೊಡ್ಡ ಸತ್ಯ ಕಂಡುಹಿಡಿಯುತ್ತಾರೆ. ವಲ್ಲಭ ನಂದಿನಿಯನ್ನು ಕೇವಲ ರಸ್ತೆಯಲ್ಲಿ ಇಳಿಸಿ ಹೋಗುತ್ತಾರೆ. ಅದರ ನಂತರ ಬೇರೆ ಕಾರೊಂದು ಬಂದು ನಂದಿನಿಯನ್ನು ಕಿಡ್ನ್ಯಾಪ್ ಮಾಡಿರುವುದು ಸ್ಪಷ್ಟವಾಗಿ ಕ್ಯಾಮರಾದಲ್ಲಿ ದಾಖಲಾಗಿರುತ್ತದೆ. ಇದನ್ನು ಕಂಡ ಮೂವರಿಗೆ ಹೊಸ ಆಶಾಕಿರಣ ಕಾಣಿಸುತ್ತದೆ. ತಕ್ಷಣ ಆ ಕಾರಿನ ನಂಬರನ್ನು ಬರೆದುಕೊಂಡ ಮೀನಾ RTO ಆಫೀಸಿಗೆ ಕರೆ ಮಾಡಿ ಆ ಕಾರು ಯಾರ ಹೆಸರಿನಲ್ಲಿದೆ ಎಂಬ ಮಾಹಿತಿ ಪಡೆಯಲು ಮುಂದಾಗುತ್ತಾಳೆ. ಹಾಗಾದರೆ ಆ ಕಾರಿನ ಮಾಲೀಕ ಯಾರು? ನಂದಿನಿಯನ್ನು ನಿಜವಾಗಿ ಕಿಡ್ನ್ಯಾಪ್ ಮಾಡಿದ್ದು ಯಾರು? ಈ ಸಾಕ್ಷಿಯಿಂದ ವಲ್ಲಭ ಜೈಲಿನಿಂದ ಬಿಡುಗಡೆಯಾಗುತ್ತಾನಾ? ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರ ಸಂಚು ಬಯಲಾಗುತ್ತದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾಳೆಯ ರೋಚಕ ಸಂಚಿಕೆಯಲ್ಲಿ ಸಿಗಲಿದೆ. ಆದ್ದರಿಂದ ನಾಳೆಯ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.